ಎಲ್ಲರಿಗೂ ನಮಸ್ಕಾರ. ನಮ್ಮ ವಿಶ್ವಜ್ಞಾನಿ, ಸಂವಿಧಾನದ ಶಿಲ್ಪಿ, ಮಾನವತಾವಾದಿ, ಭಾರತ ರತ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 135ನೇ ಜನ್ಮದಿನೋತ್ಸವದ ಶುಭಾಶಯಗಳೆಲ್ಲರಿಗೂ. ಈ ದಿನ ನಾವು ಅಂಬೇಡ್ಕರ್ ಜಯಂತಿಯನ್ನು ಸರಳವಾಗಿ ನಾವು ಕಾಂಗ್ರೆಸ್ ಪಕ್ಷದ ಕಚೇರಿಯಲ್ಲಿ ಆಚರಣೆ ಮಾಡಿದ್ವಿ. ನಾವು ನೀಲಕಂಠನವರು ಬದುಕಿದ್ದಾಗ ನಾವು ಅಂಬೇಡ್ಕರ್ ಜಯಂತಿಯನ್ನು ಅದ್ದೂರಿಯಾಗಿ ಮಾಡಬೇಕಂತ ನಾವು ಒಂದು ಮಾತುಕತೆ ಮಾಡ್ಕೊಂಡಿದ್ವು, ಕನಸು ಕಂಡಿದ್ವು. ಆದರೆ ಇದೇ 14ನೇ ತಾರೀಕರಂದು ನಮ್ಮ ಸರ್ಕಾರದ ಕಾರ್ಯಕ್ರಮ ಇರುತ್ತೆ. ನಾವು ಈ ಅಂಬೇಡ್ಕರ್ ಜಯಂತಿಯನ್ನು ಜಾತ್ಯತೀತವಾಗಿ, ಪಕ್ಷಾತೀತವಾಗಿ ನಾವು ಆಚರಣೆ ಮಾಡಬೇಕಾದ್ರಿಂದ ಎಲ್ಲ ಅಲ್ಲಿ ಹೋಗ್ತಾರೆ, ಇಲ್ಲಿ ಸ್ವಲ್ಪ ಅಡಚಣೆ ಆಗುತ್ತೆ ಅಂತ ಹೇಳ್ಬಿಟ್ಟು ನಾವು ಒಂದು ಮಾತುಕತೆ ಮಾಡಿ ನಾವು ಅದ್ದೂರಿಯಾಗಿ ಮಾಡಬೇಕಂತ ನಾವು ನೀಲಕಂಠನ ನಾವು ಎಲ್ಲ ಒಂದು ತೀರ್ಮಾನ ಮಾಡಿರ್ತೀವಿ. ಆದರೆ ಇವತ್ತು ನಾವು ಸರಳವಾಗಿ ಆಚರಣೆ ಮಾಡಿದ್ದೀವಿ. ಅದನ್ನು ನಾವು ಪಕ್ಷದ ಮುಖಂಡರಲ್ಲಿ ಚರ್ಚಿಸಿ ಮುಂದಿನ ವರ್ಷ ಸುಮಾರು 5,000 ಜನರನ್ನು ಸೇರಿಸಿ ನಾವು ಅದ್ದೂರಿಯಾಗಿ ಕಾಂಗ್ರೆಸ್ ಪಕ್ಷದ ಭವನದ ಮುಂದೆ ಆಚರಣೆ ಮಾಡ್ತೀವಿ ಅಂತ ನಾನು ಇವತ್ತು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಆ ದಿನ ನಮ್ಮ ಎಲ್ಲ ಜಾತ್ಯತೀತವಾಗಿ ನಾವು ಪಕ್ಷಾತೀತವಾಗಿ ನಾವು ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಸಮಾರಂಭ ಕಾರ್ಯಕ್ರಮವನ್ನು ಆ ಸಂದರ್ಭದಲ್ಲಿ ಹಮ್ಮಿಕೋಬೇಕಂತ ನಾವು ತೀರ್ಮಾನ ಮಾಡಿದ್ದೀವಿ. ನಾನು ಇವತ್ತು ನಾವು ಮಾಲಾರ್ಪಣೆ ಮಾಡೋಕ್ಕೆ ಅಂತ ನಾವು ತಾಯ್ಲೂರಿಗೆ ಬಂದಿದ್ದೀವಿ. ಇಲ್ಲಿ ಈ ಮಾಲಾರ್ಪಣೆ ಸಂದರ್ಭದಲ್ಲಿ ನಾನು ಇಲ್ಲಿನ ನಮ್ಮ ಅಂಬೇಡ್ಕರ್ ಸುತ್ತಲೂ ನಾವು ವಾಸ್ತವಾಂಶವನ್ನು ಗಮನಿಸ್ತಾ ಇದ್ದೀನಿ. ಈಗ ನೋಡಿ, ಅಲ್ಲಿ ಮೆಟ್ಲು ಶೇಕ್ ಆಗ್ತಾ ಇದೆ. ಆಮೇಲೆ ಇಲ್ಲಿ ಇದು ಟೈಲ್ಸ್ ಏನಿಲ್ಲ. ಈ ಎರಡು ಅಲ್ಲಿ ಮೆಟ್ಲದು ಮತ್ತು ಈ ಟೈಲ್ಸು ಎರಡು ನನ್ನ ವೈಯಕ್ತಿಕ ಹಣದಿಂದ ನಾನು ಇದನ್ನು ಮಾಡಿಕೊಡ್ತೀನಿ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ನಾನು ಬಯಸ್ತೀನಿ. ಅಂಬೇಡ್ಕರ್ ಅವರು ಶಿಕ್ಷಣವೇ ಮೂಲ ಶಕ್ತಿ ಅಂತ ನಮ್ಗೆ ಹೇಳಿದ್ದಾರೆ. ಆದರೆ ನಾವು ದೈನಂದಿನ ಜೀವನದಲ್ಲಿ ನಾವು 10 ರೂಪಾಯಿ ಸಂಪಾದನೆ ಏನಾದರೂ ಮಾಡಿದಾಗ 5 ರೂಪಾಯಿ ನಾವು ಬದುಕಕ್ಕೆ ಖರ್ಚು ಮಾಡಿದ್ರೆ ಇನ್ನು 5 ರೂಪಾಯಿನ ನಾವು ಎಜುಕೇಷನ್ಗೆ ಖರ್ಚು ಮಾಡಬೇಕು, ಶಿಕ್ಷಣಕ್ಕೆ ಖರ್ಚು ಮಾಡಬೇಕು. ಯಾಕಂದರೆ ಆ ಶಿಕ್ಷಣವೇ ನಮಗೆ ಮುಂದಿನ ದಾರಿದೀಪ ಆಗುತ್ತೆ, ನಮ್ಮ ಮಕ್ಕಳಿಗೆ ದಾರಿದೀಪ ಆಗುತ್ತೆ. ಈ ಸಮಾಜದಲ್ಲಿ ಒಳ್ಳೆಯಾಗಿ ಬೆಳೆಯಲು ಮತ್ತು ಒಂದು ಎಲ್ಲ ಪ್ರಪಂಚದಲ್ಲಿ ನಾವು ಸಮಾನತೆಯಿಂದ ಇರಲು ನಮಗೆ ಅನುಕೂಲ ಆಗುತ್ತೆ ಅಂತ ನಮಗೆ ಅವರು ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ. ನಾವು ನಮ್ಮ ಭಾರತ ದೇಶ ಸ್ವತಂತ್ರ ಬಂದಾಗ ಅಖಂಡ ಭಾರತವನ್ನು ನಿರ್ಮಾಣ ಮಾಡಿ ಒಳ್ಳೆ ಒಂದು ನಾಯಕತ್ವ ಕೊಟ್ಟು ಒಳ್ಳೆ ಸರ್ಕಾರ ಕೊಡೋಕ್ಕೆ, ಅಂದರೆ ಎಲ್ಲ ಜಾತಿಗೂ ಸೇರಿ ಒಂದು ಸಮಾನತೆಯ ಸರ್ಕಾರವನ್ನು ಕೊಡೋಕ್ಕೆ ಅವರು ಸಂವಿಧಾನವನ್ನು ಇಡೀ ಪ್ರಪಂಚದಲ್ಲೇ ಎಲ್ಲೂ ಇಲ್ಲದ ಅಂತ ಒಳ್ಳೆಯ ಉತ್ತಮವಾದ ದೊಡ್ಡ ಸಂವಿಧಾನವನ್ನು ರಚಿಸಿ ನಮಗೆ ಕೊಟ್ಟಿದ್ದಾರೆ. ನಾವು ಈಗ ಪ್ರತಿಯೊಂದು ಜೀವ ಕೂಡ ಈ ಸಂವಿಧಾನದ ಅಂಗದಲ್ಲಿ ನಾವು ಬದುಕಿ ಜೀವಿಸ್ತಾ ಇದ್ದೀವಿ. ಮುಂದೆ ಈ ಸಂವಿಧಾನವನ್ನು ನಾವು ಕಾಪಾಡಿಕೊಂಡು ಅದನ್ನು ಆಚರಣೆ ಮಾಡುವುದು ನಮ್ಮ ಎಲ್ಲರ ಕರ್ತವ್ಯವಾಗಿದೆ ಅಂತ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ನನ್ನ 2 ಮಾತು ಅವಕಾಶ ಮಾಡಿಕೊಟ್ಟ ಎಲ್ರಿಗೂ ಒಂದು ಸುತ್ತ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಭೀಮ್, ಜೈ ಭಾರತ್.